ಮುದ್ದು ಸೊಸೆ ಇವತ್ತಿನ ಸಂಚಿಕೆಯಲ್ಲಿ ಶಿವರಾಮೇಗೌಡ ಹೇಳ್ತಾರೆ, ಯಾರ್ಯಾರ ಮಾತು ಕಟ್ಕೊಂಡು ಈ ಮದುವೆ ನಿಲ್ಸೋಕ್ಕಾಗಲ್ಲ ಅಂತ. ಭದ್ರೇಗೌಡ, ಸ್ವಲ್ಪ ತಡೀರಿ ಅಪ್ಪಯ್ಯ, ಅವರೇನೋ ಸಾಕ್ಷಿ ತರ್ತಿದಾರಂತಲ್ಲ, ಅದಾದ್ಮೇಲೆ ನೀವೇನು ಹೇಳ್ತೀರಾ ಹಾಗೆ ಮಾಡ್ತೀನಿ, ಸ್ವಲ್ಪ ತಾಳ್ಮೆಯಿಂದ ಇರಪ್ಪಯ್ಯ ಅಂತ ಹೇಳ್ತಾರೆ. ಈ ಕಡೆ ನೋಡಿದರೆ ಈಶ್ವರಿನೂ, ನಾವು ಫೋನೆಲ್ಲ ಮಾಡಿದ್ದು ವಿದ್ಯಾ ಅಂತಲೇ ಅಂದ್ಕೊಂಡಿದ್ವು, ಆದರೆ ಈಗ ಸಾಕ್ಷಿ ಸಮೇತ ಕರ್ಕೊಂಬರ್ತಿದಾರಂತೆ, ಸ್ವಲ್ಪ ನೋಡೋಣ ಬಾವ ಅಂತ ಹೇಳ್ತಾರೆ. ಗೋವಿಂದ ಇದ್ದವನು, ವಿದ್ಯಾ ಅಂತಲೇ ಸಾಕ್ಷಿ ಸಮೇತ ಪ್ರೂಫ್ ಮಾಡುವಾಗ ಇನ್ಯಾಕೆ ಬೇರೆಯವರು ಅಂತ ಹೇಳ್ತಿದ್ದಾರೆ ಅಂದಾಗ ಈಶ್ವರಿ ಹೇಳ್ತಾಳೆ, ಹೌದು, ಇಷ್ಟು ತನಕ ನಾವು ವಿದ್ಯಾ ಅಂತಲೇ ಅಂದ್ಕೊಂಡಿದ್ದೀವಿ, ಆದರೆ ಇವತ್ತು ಗೊತ್ತಾಯ್ತಂತೆ ಯಾರು ಅಂತ, ಅದಕ್ಕೆ ಕ್ವಾಟ್ಲೆ ಅವ್ರನ್ನ ಕರ್ಕೊಂಬರ್ತಿದ್ದಾರೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಭದ್ರೇಗೌಡ ಇದ್ದನು, ಅಪ್ಪ ಇಲ್ಲೇನೋ ಸಂಚು ನಡೀತಿದೆ, ಅದು ಬಯಲಾಗೋ ಸಮಯ ಈಗ ಬಂದಿದೆ, ಒಂಚೂರು ತಡಿಯಪ್ಪ, ಆಮೇಲೆ ಬೇಕಾದ್ರೆ ನೀನು ತಾಳಿ ಕಟ್ಟು ಅಂದರೂ ನಾನು ಕಟ್ತೀನಿ ಅಂತ ಹೇಳ್ತಾರೆ. ಸಾವಿತ್ರಿ ಇದ್ದಳು, ಅಣ್ಣ ಬೇಡ ಅಣ್ಣ, ಇವರೆಲ್ಲ ಬೇಕು ಅಂತ ಏನೋ ಮಾಡ್ತಾ ಇದ್ದಾರೆ, ನೀನು ತಾಳಿ ಕಟ್ಸ್ಬಿಡೋಣ, ಮದುವೆ ಮಾಡಿಸೋಣ ಅಂತ ಹೇಳ್ತಾರೆ. ವಿನಂತಿ ಇದ್ದಳು ಹಾಗೆ ಹೇಳ್ತಾಳೆ, ಭದ್ರೆ ಮಾವನ ಹತ್ರ ಹೇಗಾರು ಮಾಡಿ ತಾಳಿ ಕಟ್ಸ್ಬಿಡು, ನನ್ನ ಜೀವನ ನಿನ್ನ ಕೈಲಿದೆ ಮಾವ ಅಂತ ಹೇಳ್ತಾ ಇರ್ತಾಳೆ. ಸ್ವಲ್ಪ ಟೈಮ್ ಕೊಡಪ್ಪಯ್ಯ, ಕಾಯಿ ಅಂತ ಭದ್ರೇಗೌಡ ಕೈ ಮುಗಿದು ಬೇಡ್ತಿರ್ತಾನೆ. ಈ ಕಡೆ ಸಾವಿತ್ರಿ ಸಹ ಕಣ್ಸನ್ನೆಲೆ ಈಶ್ವರಿನ ಅದಕ್ಕೆ ಹೇಗಾರು ಕಾಪಾಡಿ ಅಂತ ಕೈ ಮುಗಿತಾಳೆ, ಆದರೆ ಈಶ್ವರಿ ಯಾವ್ದು ಕಾರಣಕ್ಕೂ ಇಲ್ಲ ಅಂತ ಕಣ್ಸನ್ನೆಲೆ ಹೇಳ್ತಾಳೆ. ಈ ಕಡೆ ವಿದ್ಯೆಂದು ಸುಮಂಗಲಿ ಪೂಜೆ ಮುಗಿದು ಎಲ್ಲ ಮುತ್ತೈದರಿಗೆ ಅರಿಶಿನ ಕುಂಕುಮ ಕೊಡ್ತಾಳೆ. ಮೌನ ಅದನ್ನೆಲ್ಲ ನೋಡಿ ಅತ್ತೆ ಎಲ್ಲ ವಸ್ತುಗಳನ್ನು ಜೋಪಾನಾಗಿ ಜೋಡಿಸಿ ಹೇಗೆ ಒಳ್ಳೆ ರೀತಿಲಿ ಪೂಜೆ ಮಾಡ್ತಿದ್ದಾಳೆ, ಅವಳು ನೋಡ್ತಿದ್ರೆ ಖುಷಿ ಆಗುತ್ತೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಅಮ್ಮಮ್ಮ ಇದ್ದವರು, ಅವಳ ಕೈಗುಣನೇ ಹಾಗೆ ಅಲ್ವಾ ಅಂತ ಹೊಗಳುತ್ತಿರ್ತಾರೆ. ಅವಳು ನಮ್ಮನೆ ಸೊಸೆಯಾಗಿ ಬಂದಿರೋದು ನಮ್ಮ ಪುಣ್ಯ, ಆದರೆ ಟೈಮು ಏನೇನೋ ಮಾಡ್ತಾ ಇದೆ ಅಂತ ಅಮ್ಮಮ್ಮ ಹೇಳುತ್ತೆ. ಮೌನ ಹೇಳ್ತಾಳೆ, ಇಲ್ಲ ಅತ್ತೆ, ಈ ಪೂಜೆ ಮುಗಿಯೋ ಒಳಗೆ ನಮ್ಮ ವಿದ್ಯನ್ ಬಾಳಲ್ಲಿ ಏನೋ ಒಳ್ಳೇದಾಗುತ್ತೆ ಅಂತ ನಂಗೆ ಅನ್ನಿಸ್ತಿದೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಅಮ್ಮಮ್ಮ ಆಗುತ್ತೆ ಮೌನ ಅಂತ ಹೇಳಿ ದೇವರಿಗೆ ಕೈ ಮುಗಿತಾರೆ. ಈ ಕಡೆ ಈಶ್ವರಿನೂ ಹೇಳ್ತಾಳೆ, ಬಾವ ನೀವು ಒಂದು ಸ್ವಲ್ಪ ಟೈಮ್ ತಗೊಳ್ಳಿ, ಹೇಗಾರು ಅವ್ರು ಬರ್ತಾ ಇದ್ದಾರಲ್ಲ, ಇನ್ನೇನು ಅವ್ರು ಬರ್ತಾರೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಗೋವಿಂದ ಇದ್ದನು, ಈಶ್ವರಿ ಚೆಲುವ ಏನಾರು ಯಾರು ಫೋನ್ ಮಾಡಿ ಹೇಳಿದಾರಾ ಅಂತ ನಿನಗೆ ಗೊತ್ತಾ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಸಾವಿತ್ರಿ ಇದ್ದಳು, ಹೇಳಬೇಡ ಅದಕ್ಕೆ ಅಂತ ಹೇಳ್ತಾರೆ. ಇಲ್ಲ ರೀ, ಅವರೇ ಸಾಕ್ಷಿ ಸಮೇತ ಇಲ್ಲಿಗೆ ಬಂದೆ ನಿಮಗೆ ಹೇಳ್ತಾರೆ ಅಂತ ಹೇಳಿದರು, ನನಗೇನು ಹೇಳಲಿಲ್ಲ ಅಂತ ಈಶ್ವರಿ ಹೇಳ್ತಾಳೆ, ಮೊದಲು ನಾನು ನಂಬಿರಲಿಲ್ಲ, ಆದರೆ ಚೆಲುವನ ಜೊತೆ ಕ್ವಾಟ್ಲೆ ಇದ್ದಾನೆ ಅಂತ ಗೊತ್ತಾದ್ಮೇಲೆ ನಾನು ನಂಬದೆ ರೀ ಅಂತ ಹೇಳ್ತಾಳೆ. ಈ ಕಡೆ ಸಾವಿತ್ರಿ ಇದ್ದಳು, ಚೆಲುವನು ಕ್ವಾಟ್ಲೆನೂ ಸೇರಿ ಲೋಕಿನ ಬಾಯಿ ಹೇಗೋ ಬಿಡಿಸಿದ್ದಾರೆ, ಅವರೇನಾರು ಅವನು ಕರ್ಕೊಂಬಂದು ಏನಾರು ಸಾಕ್ಷಿ ಹೇಳಿದರೆ ಈ ಜನ್ಮದಲ್ಲಿ ಭದ್ರ ವಿನಂತಿಗೆ ತಾಳಿ ಕಟ್ಟಲ್ಲ, ಏನಾದರೂ ಮಾಡಬೇಕು ಅಂತ ಸಾವಿತ್ರಿ ಯೋಚನೆ ಮಾಡ್ತಾ ಇರ್ತಾಳೆ. ಅವ್ರು ಬರೋದ್ಕಿಂತ ಮುಂಚೆ ಈ ಮದುವೆ ಹೆಂಗಾರು ಮಾಡಬೇಕು ಅಂತ ಸಾವಿತ್ರಿ ಯೋಚನೆ ಮಾಡ್ತಿರುವಾಗ ಶಿವರಾಮೇಗೌಡ ಚಿಕ್ಕಪ್ಪ ಹೇಳ್ತಾರೆ, ಚೆಲುವ ಕರ್ಕೊಂಬರ್ತಿದ್ದಾನೆ ಅಂದರೆ ಈ ವಿಷಯ ಹೆಂಗಾರು ಗಂಭೀರವಾಗಿರುತ್ತೆ, ನಾವು ಸ್ವಲ್ಪ ತಡೆದು ನೋಡೋಣ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಸಾವಿತ್ರಿ ಇದ್ದವರು, ತಿಳಿದವರಾಗಿ ನೀವೇ ಹಿಂಗೆ ಹೇಳ್ತಿದ್ದೀರಾ ಚಿಕ್ಕಪ್ಪ, ಯಾರೋ ಒಬ್ಬ ಹೇಳ್ತಾನೆ ಅಂದ ತಕ್ಷಣ ನನ್ನ ಮಗಳು ಮದುವೆ ನಿಲ್ಸೋಕ್ಕಾಗುತ್ತಾ ಅಂತ ಸಾವಿತ್ರಿ ಹೇಳ್ತಾಳೆ, ಯಾರೋ ಫೋನ್ ಮಾಡಿ ತಪ್ಪು ಮಾಡಿದ್ದಕ್ಕೆ ನನ್ನ ಮಗಳಿಗೆ ಯಾಕೆ ಶಿಕ್ಷೆ ಕೊಡ್ತೀರಾ, ಅವಳು ಮದುವೆ ಆಗ್ತಿರೋದೇ ಬೇರೆ ಯಾವುದೋ ಕಾರಣಕ್ಕಲ್ಲ, ಅವಳಿಗೆ ಯಾಕೆ ಶಿಕ್ಷೆ, ಈ ಮದುವೆ ಮಾಡಿಸಿ ಅಂತ. ಅಷ್ಟೊತ್ತಿಗೆ ಗೋವಿಂದ ಇದ್ದವನು, ಈ ಮುಹೂರ್ತ ತಪ್ಪೋದ್ರೆ ಮತ್ತೊಂದು ಮುಹೂರ್ತ ಸಿಗ್ಬೋದು, ಆದರೆ ನಾವೇನಾರು ಈ ಮದುವೆ ಮಾಡಿ ತಪ್ಪು ಮಾಡಿದರೆ ಮತ್ತದನ್ನು ಸರಿಪಡ್ಸೋಕ್ಕಾಗಲ್ಲ ಅಂತ ಗೋವಿಂದ ಹೇಳ್ತಾನೆ. ಮೊದಲು ಅವ್ರು ಬಂದು ಏನು ಸಾಕ್ಷಿ ತೋರಿಸ್ತಾರೆ ಅದ್ರ ಬಗ್ಗೆ ನೋಡೋಣ ಅಂತಾರೆ. ಅಷ್ಟೊತ್ತಿಗೆ ಸಾವಿತ್ರಿ ಇದ್ದವಳು, ಅಣ್ಣ ನೀನು ಇವ್ರ ಮಾತೆಲ್ಲ ಕೇಳಬೇಡ, ಫಸ್ಟು ಭದ್ರನಿಗೆ ಹೇಳು ತಾಳಿ ಕಟ್ಟಂಗೆ, ಭದ್ರ ಒಂದು ತಾಳಿ ಕಟ್ಟಲಿ, ಆಮೇಲೆ ಅದೇನಾಗುತ್ತೋ ನೋಡೋಣ ಅಂತ ಸಾವಿತ್ರಿ ಹೇಳ್ತಾಳೆ. ವಿದ್ಯಾ, ಎಲ್ಲ ಮುತ್ತೈದರಿಗೂ ನೀವು ಬಂದಿದ್ದು ನನಗೆ ತುಂಬ ಖುಷಿ ಆಯಿತು ಅಂತ ಹೇಳ್ತಾರೆ. ಆವಾಗ ಹೇಳ್ತಾರೆ ವಿದ್ಯಾ, ನೀನು ಈ ಪೂಜೆ ಮಾಡಿದ್ಯಲ್ಲ, ನಿನಗೆ ಒಳ್ಳೇದು ಮಾಡಲಿ ದೇವರು ಅಂದಾಗ ನನಗೆ ಮಾತ್ರ ಅಲ್ಲ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಎಲ್ಲರಿಗೂ ಅವಳು ಅರಿಶಿನ ಕುಂಕುಮ ಕೊಟ್ಟು ಕಳಿಸ್ತಾಳೆ. ಈ ಕಡೆ ಶಿವರಾಮೇಗೌಡ ಭದ್ರನಿಗೆ ಹೇಳ್ತಾರೆ, ಭದ್ರ ನಿನಗೆ ಅವರು ಬಂದು ಸಾಕ್ಷಿ ತೋರಿಸೋ ತನಕ ಟೈಮ್ ಇದೆ ಅಂತ ಹೇಳ್ತಾರೆ. ಭದ್ರೇಗೌಡನಿಗೆ ಖುಷಿ ಆಗಿಬಿಡುತ್ತೆ. ಅಷ್ಟೊತ್ತಿಗೆ ಸಾವಿತ್ರಿ ಇದ್ದವಳು, ಅಣ್ಣ ನೀನು ಹಿಂಗೆ ಹೇಳ್ತಿದ್ಯಾ ಅಂದಾಗ ಇದು 3 ಜನ ಜೀವನದ ಪ್ರಶ್ನೆ, ಕ್ವಾಟ್ಲೆ ಬೇರೆ ಇದ್ದಾನಲ್ಲ, ತಡಿ ನೋಡೋಣ, ಅವ್ರು ಬಂದು ಏನು ಸಾಕ್ಷಿ ತೋರಿಸ್ತಾರೆ ನೋಡಿ ಮತ್ತೇನು ಮಾಡ್ಬೋದು ಅಂತ ತೀರ್ಮಾನ ತಗೊಳ್ಳೋಣ ಅಂತ ಶಿವರಾಮೇಗೌಡ ಹೇಳ್ತಾನೆ. ಅಷ್ಟೊತ್ತಿಗೆ ಈಶ್ವರಿ ಚಿತ್ರಂಗೆ ಹೇಳ್ತಾರೆ, ನೋಡು ಮದುವೆ ಫಿಕ್ಸ್ ಆದಾಗಿಂದ ಹೇಗೆ ಹಾರಾಡ್ತಿದ್ಲು, ಈಗ ಅವಳು ಬುಡಕ್ಕೆ ಬಂದ ತಕ್ಷಣ ಹೆಂಗೆ ಮಾಡ್ತಿದ್ದಾಳೆ ನೋಡು ಅಂತ ಹೇಳ್ತಾರೆ. ಹೌದಮ್ಮ, ಎಷ್ಟು ಮೆರೆದ್ರು ಹಿಂಗೆ ಆಗಬೇಕು ಅಂತ ಚಿತ್ರನೂ ಹೇಳ್ತಾಳೆ. ಈ ಕಡೆ
ಸಾವಿತ್ರಿ ಇದ್ದವಳು ಅಲ್ಲೇ ಚಾಕಿರ ತಗೊಂಡು, ಅಣ್ಣ ನೀನು ನಿರ್ಧಾರ ಬದಲಾಯಿಸಲ್ಲ, ನೀನೇನಾದ್ರು ಈಗ ಅವಳಿಗೆ ತಾಳಿ ಕಟ್ಸಲ್ಲ ಅಂದರೆ ನಾನು ಇಲ್ಲೇ ಸತ್ತೋಗ್ತೀನಿ ಅಂತ ಹೇಳ್ತಾರೆ. ಒಂದು ಇಲ್ಲಿ ನನ್ನ ಮಗಳು ಮದುವೆ ನಡಬೇಕು, ಇಲ್ಲಾಂದರೆ ನಾನು ಸಾಯಬೇಕು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಗೋವಿಂದ ಇದ್ದವನು, ಈಗ ಮದುವೆ ಮಾಡಿಸಲ್ಲ ಅಂತ ಯಾರು ಹೇಳಿದ್ರು, ಅವ್ರು ಬಂದು ಏನೋ ಸಾಕ್ಷಿ ತೋರಿಸ್ತಾರೆ ಅಂತಲ್ಲ, ಆಮೇಲೆ ನೋಡೋಣ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಸಾವಿತ್ರಿ ಇದ್ದವಳು, ಯಾರಿಗೋಸ್ಕರ ಕಾಯ್ಕೊಂಡು ನನ್ನ ಮಗಳು ಜೀವನ ಹಾಳು ಮಾಡೋಕ್ಕೆ ನನಗಿಷ್ಟ ಇಲ್ಲ, ಈಗೇನು ನೀನು ತಾಳಿ ಕಟ್ಸ್ತೀಯ, ನಾನು ಇಲ್ಲೇ ಸಾಯಿಲ್ಲ ಅಂತ ಹೆದರ್ಸ್ತಿರ್ತಾಳೆ ಸಾವಿತ್ರಿ. ಶಿವರಾಮೇಗೌಡ ಹೇಳ್ತಾನೆ, ಯಾರೇ ಬಂದು ಸಾಕ್ಷಿ ಕೊಟ್ಟರು ನಿನ್ನ ಮಾತಿನ ಪ್ರಕಾರ ನಾನು ನಿನಗೆ ಮಾತು ಕೊಟ್ಟಿನಿ, ಈ ಮದುವೆ ನಡೆಯುತ್ತೆ ಅಂತ ಹೇಳ್ತಾರೆ. ಇಲ್ಲ, ಈ ಮದುವೆ ನಡಿಲೇಬೇಕು, ಇಲ್ಲಾಂದರೆ ನಾನು ಇಲ್ಲೇ ಸತ್ತೋಗ್ತೀನಿ, ನೋಡು ವಿನಂತಿ, ನನ್ನ ಸಾವಿಗೆ ಇವರೆಲ್ಲ ಕಾರಣ ಅಂತ ನೀನು ಹೋಗಿ ಪೊಲೀಸಿಗೆ ಕಂಪ್ಲೇಂಟ್ ಕೊಡು ಅಂತ ಹೇಳ್ತಿರ್ತಾರೆ. ಈ ಕಡೆ ಚಲುವ ಬಂದು ವಿದ್ಯಾನಿಗೆ ಹೇಳ್ತಾರೆ, ನಿನ್ನ ಜೀವನ ಹಾಳಾಯಿತು, ನಾವೇನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಟೈಮಿಗೆ ಲೋಕಿ ಬಂದು ನೀನು ಫೋನ್ ಮಾಡಿಲ್ಲ ಅಂತ ಎಲ್ಲ ವಿಚಾರ ಹೇಳ್ದ, ಈಗ ನಿನ್ನ ಜೀವನ ಸರಿಯಾಗುತ್ತೆ ಅಂತ ಮಗಳೇ ಅಂತ ಅವರೆಲ್ಲ ಬರ್ತಾರೆ. ಈ ಕಡೆ ಸಾವಿತ್ರಿ ಹತ್ರ ಅವ್ರ ಚಿಕ್ಕಪ್ಪ ಬಂದು, ಅವಳು ಈಗ ನೀವು ತಾಳಿ ಕಟ್ಟಲ್ಲ ಅಂದರೆ ನಾನು ಸಾಯ್ತೀನಿ ಅಂತ 1 2 3 ಅಂತ ಎಣಿಸ್ತಿರ್ತಾಳೆ. ಅಷ್ಟೊತ್ತಿಗೆ ಶಿವರಾಮೇಗೌಡ ಚಿಕ್ಕಪ್ಪ ಬಂದು ಹಿಂದೆಯಿಂದ ಚಾಕುನ ತಗೊತಾನೆ. ಈಶ್ವರಿ ಇದ್ದವಳು, ನಿಂಗೇನಾದ್ರು ತಲೆ ಕೆಟ್ಟಿದ್ಯಾ, ಯಾಕೆ ಈ ಥರ ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಅದೇ ಜಾಗಕ್ಕೆ ಚಲುವ, ವಿದ್ಯಾ ಎಲ್ಲರೂ ಒಳಗೆ ಬರ್ತಾರೆ. ಶಿವರಾಮೇಗೌಡ ಹತ್ರ ಹೇಳ್ತಾರೆ, ಇಷ್ಟು ದಿನ ನೀವು ವಿದ್ಯಾ ಅಂತ ಅಂದ್ಕೊಂಡಿದ್ರಿ, ನೀವು ಜೈಲಿಗೆ ಹೋಗೋಕ್ಕೆ ಕಾರಣ, ಆದರೆ ನಮ್ಮ ಮಗಳು ವಿದ್ಯಾ ಅಲ್ಲ, ನೀವು ಜೈಲಿಗೆ ಹೋಗೋಕ್ಕೆ ಕಾರಣ ಯಾರು ಗೊತ್ತಾ, ಇಲ್ಲೇ ನಮ್ಮ ಅಳಿಯಂದ್ರ ಮುಂದೆ ಹಾರ ಹಾಕ್ಕೊಂಡಿದ್ದಾರಲ್ಲ ಈ ವಿನಂತಿನೇ ಜೈಲಿಗೆ ಹೋಗೋಕ್ಕೆ ಕಾರಣ ಅಂತ ಚಲುವ ಹೇಳ್ತಾನೆ. ಅಷ್ಟೊತ್ತಿಗೆ ಸಾವಿತ್ರಿ ಇದ್ದಳು, ಹೌದು ನನಗೆ ಹೀಗೆ ಆಗುತ್ತೆ ಅಂತ ಗೊತ್ತಿತ್ತು, ಏನು ಸಾಕ್ಷಿ ಇದೆ ನನ್ನ ಮಗಳೇ ಮಾಡಿದ್ದಾಳೆ ಅಂತ ಸಾವಿತ್ರಿ ಹೇಳ್ತಾಳೆ. ಅಷ್ಟೊತ್ತಿಗೆ ಸಾವಿತ್ರಿ ಚಲುವ ಹೇಳ್ತಾನೆ, ಸಾಕ್ಷಿ ಇಲ್ಲದೆ ನಾನು ಯಾವುದೂ ಒಂದು ಹೆಣ್ಮಗ ಮೇಲೆ ಅನುಮಾನ ಪಡಲ್ಲ, ಸಾವಿತ್ರಿ ಸಾಕ್ಷಿ ಸಮೇತ ತಂದಿದ್ದೀನಿ ಅಂತ ಹೇಳ್ತಾರೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.